ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಕರವಾದಂತಹ ಎಲ್ಲರಿಗೂ ಪ್ರಿಯವಾಗುವಂತಹ ಮೌತ್ ಮೆಲ್ಟಿಂಗ್ ಆಗಿರುವಂತಹ ಈ ಒಂದು ಕಲಾಕಂದ್ ಬರ್ಫಿನ ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ನಾನಿಲ್ಲಿ ಕಲಾಕಂದ್ ರೆಸಿಪಿಯನ್ನು ರವೆನ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ಈ ಒಂದು ಕಲಾಕಂದ್ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ. ಈ ಒಂದು ರೆಸಿಪಿ ವಿಡಿಯೋನ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 3/4 ಬಟ್ಲಾಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ. ಒಂದು ಕಡಾಯಿಗೆ ನಾನಿಲ್ಲಿ ರವೆನ ಹಾಕೊಂಡು ಗ್ಯಾಸ್ ಸ್ಟವ್ನ ಆನ್ ಮಾಡಿ ರವೆನ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಪೂರ್ತಿ ಸಣ್ಣ ಊರಿನಲ್ಲಿಟ್ಟು ಈ ಒಂದು ರವೆನ 50% ಅಷ್ಟು ರವೆ ಹುರ್ಕೊಳ್ಬೇಕಾಗುತ್ತೆ. ಅಂದರೆ ರವೆ ಹುರಿತಿರ್ಬೇಕಾದ್ರೆ ಒಂದು ಸ್ವಲ್ಪ ಘಮ ಬರ್ತಾ ಇದೆ ಅನ್ನೋಷ್ಟು ರವೆನ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ಒಂದು 1/4 ಬಟ್ಲಾಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಒಂದು 1/4 ಬಟ್ಲಿಗಿಂತ ಒಂದು ಚಮಚದಷ್ಟು ಜಾಸ್ತಿ ಇದೆ. ನೀವು ಬೇಕಾದರೆ ಅರ್ಧ ಬಟ್ಲಾಗುವಷ್ಟು ಕೂಡ ತುಪ್ಪನ ಹಾಕ್ಕೊಳ್ಬೋದು. ಚೆನ್ನಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಹಾಗೇನೆ ಹುರ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಒಂದು ರವೆನ ಹುರ್ಕೊಳ್ಬೇಕಾಗುತ್ತೆ. ಕೈ ಬಿಡದೇನೆ ನಾನಿಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿರೋದ್ರಿಂದ ಬೇಗ ಸಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡದೇನೆ ರವೆನ ಹುರ್ಕೊಳ್ಬೇಕಾಗುತ್ತೆ. ರವೆ ಹುರಿತಾ ನೋಡಿ ಒಂದು ಸ್ವಲ್ಪ ಈ ಥರ ನೋಡಿ ಚೆನ್ನಾಗಿದು ಕುದೀತಾ ಇರುತ್ತೆ ನೋಡಿ. ಅಲ್ಲಲ್ಲಿ ಚೆನ್ನಾಗಿ ಗುಳ್ಗುಳೆ ಥರ ತುಪ್ಪದಲ್ಲಿ ರವೆ ಹುರಿತಿರ್ಬೇಕಾದ್ರೆ ಈ ಥರ ಚೆನ್ನಾಗಿ ಬರಬೇಕು ನೋಡಿ. ಈ ಥರ ನೊರೆ ಥರ ಫ್ಲಫಿಯಾಗಿ ರವೆ ತುಪ್ಪದಲ್ಲಿ ಫ್ರೈ ಆಗ್ತಾ ಇದೆ. ಲೈಟಾಗಿ ರವೆನ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಹೊಂಬಣ್ಣ ಅಲ್ಲ, ಸ್ವಲ್ಪ ಲೈಟಾಗಿ ರವೆ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಹಾಗೇನೆ ಒಂದು ಸ್ವಲ್ಪ ಕೈ ಬಿಡದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ರವೆ ಫ್ಲಫಿಯಾಗಿ ನೊರೆ ಥರ ಚೆನ್ನಾಗಿ ಬರ್ತಾ ಇದೆ ಅಂತ. ರವೆನ ನಾನಿಲ್ಲಿ ಚೆನ್ನಾಗಿ ಹುರ್ಕೊಂಡಾಗಿದೆ. ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಹಾಗೇನೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ರವೆನ ಒಂದು ಸ್ವಲ್ಪ ತಣ್ಣಗಾಗಲು ಬಿಡ್ತಾ ಇದ್ದೀನಿ. ಕಡಾಯಿ ಒಂದು ಸ್ವಲ್ಪ ದಪ್ಪ ತಳ ಆಗಿರೋದ್ರಿಂದ ಬಿಸಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ರವೆನ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. 1 ಬಟ್ಲು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಸಕ್ಕರೆ ಕರಗೋ ತನಕ ಹಾಗೆ ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ ರವೆ ಎಷ್ಟು ತೊಗೊಂಡಿರ್ತೀರಾ ಅಷ್ಟೇ ಸಕ್ಕರೆನೂ ಕೂಡ ತೊಗೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ 1 ಬಟ್ಲಾಗುವಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಸಕ್ಕರೆ ಒಂದು ಸ್ವಲ್ಪ ಕರಗೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ನೋಡಿ ರವೆ ಕೂಡ ಚೆನ್ನಾಗಿ ಒಂದು ಸ್ವಲ್ಪ ತಣ್ಣಗಾಗಿದ್ದು ಒಂದು ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದರೆ ಸಾಕು. ನಂತರ ನಾನು ಈ ರವೆಗೆ 1 ಬಟ್ಲಾಗುವಷ್ಟು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಒಂದೇ ಸತಿಗೆ ಎಲ್ಲ ಕೂಡ ಹಾಕೊಳ್ತಾ ಇಲ್ಲ, ಒಂದು 2 ಚಮಚದಾಗೆ ಹಾಲಿನ ಪುಡಿನ ಸೇರಿಸ್ತಾ ಚೆನ್ನಾಗಿ ಇದನ್ನು ಗಂಟುಗಳಿಲ್ಲದೆ ಇರೋ ಥರ ಸ್ವಲ್ಪನೇ ಹಾಲಿನ ಪುಡಿನ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆನಲ್ಲಿ ಪೂರ್ತಿಯಾಗಿ ಹಾಲಿನ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3/4 ಬಟ್ಲು ರವೆಗೆ ನಾನಿಲ್ಲಿ 1 ಬಟ್ಲಾಗುವಷ್ಟು ಹಾಲಿನ ಪುಡಿನ ಬಳಸಿದ್ದೀನಿ. ನೀವು ಬೇಕಾದರೆ ರವೆ ಎಷ್ಟು ತೊಗೊಂಡಿರ್ತೀರೋ ಅದರಷ್ಟೇ ಪ್ರಮಾಣದಲ್ಲಿ ಹಾಲಿನ ಪುಡಿನ ಹಾಕ್ಕೊಳ್ಬಹುದು. ಪೂರ್ತಿಯಾಗಿ 1 ಬಟ್ಲಷ್ಟು ನಾನು ಹಾಲಿನ ಪುಡಿನ ಸೇರಿಸ್ಕೊಂಡಾಗಿದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕಿ ಈ ಒಂದು ಕಲಾಕಂದ್ ರೆಸಿಪಿನ ಟ್ರೈ ಮಾಡೋದ್ರಿಂದ ಕೊಂಡು ತರುವಂತಹ ಮಿಲ್ಕ್ ಕೇಕ್ ಅಥವಾ ಕಲಾಕಂದ್ ರೆಸಿಪಿ ಹಾಗೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಹಾಲು ಖೋವಾ ಬಳಸದೆ ರವೆ ಮತ್ತು ಮಿಲ್ಕ್ ಪೌಡ್ರನ್ನ ಬಳಸಿ ಈ ಒಂದು ಕಲಾಕಂದ್ ರೆಸಿಪಿಯನ್ನು ಮಾಡ್ಕೊಳ್ಬಹುದು. ನಂತರ ನಾನಿಲ್ಲಿ ಈ ಕಡೆ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಒಂದು ಟಿಫನ್ ಬಾಕ್ಸ್ಗೆ ತುಪ್ಪನ ಸವರಿ ಇಟ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಸಕ್ಕರೆ ಅಂತೂ ಕೂಡ ಚೆನ್ನಾಗಿ ಕರಗಿದೆ, ನೋಡ್ತಾ ಇರ್ಬೋದು. ಸಕ್ಕರೆ ನೀರಿನಲ್ಲೇ ಕರಗೋಗ್ಬೇಕು, ಯಾವುದೇ ಥರದ ಪಾಕ ಅಂತೂ ತಯಾರಾಗಬಾರ್ದು. ಇದು ಇವಾಗ ಪೂರ್ತಿಯಾಗಿ ಸಕ್ಕರೆ ಕರಗಿದೆ ನೀರಿನಲ್ಲಿ. ಇದನ್ನು ತೆಕ್ಕೊಳ್ತಾ ಇದ್ದೀನಿ. ನಂತರ ರವೆನಲ್ಲಿ ಹಾಲು ಪುಡಿ ಮಿಕ್ಸ್ ಮಾಡಿದ್ರಲ್ಲಿ ನಾನಿವಾಗ ಸಕ್ಕರೆ ಕರಗಿರುವಂಥ ನೀರನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಥರದ ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಒಂದು ಪ್ರೊಸೀಜರ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಗಂಟೇನು ಬರೋದಿಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಗಂಟುಗಳು ಹೊರಟೋಗುತ್ತೆ. ಯಾವುದೇ ಥರದ ಗಂಟುಗಳು ಇಲ್ಲದೇ ಇರೋ ಥರ ಇದು ತಯಾರಾಗುತ್ತೆ.
ನೋಡ್ತಾ ಇರ್ಬೋದು ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕೈ ಬಿಡದೇನೆ ಈ ಒಂದು ಮಿಶ್ರಣನ ಗಟ್ಟಿ ಅದಕ್ಕೆ ಬರೋ ತನಕ ಕಡಾಯಿ ತಳ ಬಿಡೋ ತನಕ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ನೋಡಿ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ಅಂದಾಗ ನಾನಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದಿದ್ನಲ್ವ, ಒಂದು ಸ್ವಲ್ಪ ದಾಣಿ ಥರ ಕಲಾಕಂದು ಬರಬೇಕು ಅಂದರೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾನ ಬಳಸಿದ್ದೀನಿ. ಈ ಅಡುಗೆ ಸೋಡಾ ಹಾಕಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಆಗಿದೆ ಬಂದಿದೆ ಅಂತ ಈ ಒಂದು ಬರ್ಫಿ ಮಿಶ್ರಣ. ಇದರಿಂದ ದಾಣಿಯಾಗಿರುವಂತಹ ಕಲಾಕಂದ್ ತಯಾರಾಗುತ್ತೆ. ಸೇಮ್ ನಾವು ಕೊಂಡು ತರುವಂತಹ ಕಲಾಕಂದ್ ಯಾವ ಥರ ದಾಣಿಯಾಗಿರುತ್ತೋ ಇದು ಕೂಡ ಅದೇ ಥರನೇ ದಾಣಿಯಾಗಿ ಚೆನ್ನಾಗಿ ಬರುತ್ತೆ. ದಾಣಿ ಅಂದರೆ ಒಂದು ಸ್ವಲ್ಪ ಕಲಾಕಂದು ರವೆ ಥರ ಇರುತ್ತಲ್ವ ಆ ಥರ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಡಾಯಿ ತಳ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಪರ್ಫೆಕ್ಟಾಗಿ ಇವಾಗ ತಯಾರಾಗಿದೆ. ನಂತರ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ತಕ್ಷಣಕ್ಕೆ ನಾನು ಈ ಒಂದು ಮಿಕ್ಸರ್ನ ರೆಡಿ ಮಾಡಿಟ್ಟಿರುವಂತಹ ತುಪ್ಪ ಸವರಿರುವಂತಹ ಟಿಫನ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಕಡಾಯಿನಲ್ಲಿ ಈ ಒಂದು ಬರ್ಫಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಒಂದು ಸತಿ ಎಲ್ಲವೂ ಕೂಡ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಟಿಫನ್ ಬಾಕ್ಸನ್ನು ಈ ಥರ ಟ್ಯಾಪ್ ಮಾಡ್ತಾ ಇದ್ದೀನಿ. ನಂತರ ಚಮಚದ ಸಹಾಯದಿಂದ ಈ ಥರ ಮೇಲ್ಗಡೆ ಪ್ರೆಸ್ ಮಾಡ್ತಾ ಇದನ್ನು ಸಮನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದನ್ನಿವಾಗ ಒಂದು ಡಬ್ಬದ ಮುಚ್ಚಳನ ಮುಚ್ಚಿ ಬಿಸಿ ಆರೋವರೆಗೂ ಹಾಗೆಯೇ ಬಿಡಬೇಕಾಗುತ್ತೆ. ಆ ಬಿಸಿಯಿಂದನೇ ನಾವು ಮಾಡುವಂಥ ಕಲಾಕಂದು ಒಂದು ಸ್ವಲ್ಪ ಮಧ್ಯ ಭಾಗಕ್ಕೆ ಬ್ರೌನ್ ಕಲರ್ ಥರ ಬರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ಬಿಸಿ ಆರೋಗಿದೆ. ನಾನಿಲ್ಲಿ ಇವಾಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆನಲ್ಲಿ ಟಿಫನ್ ಬಾಕ್ಸನ್ನು ಉಲ್ಟಾ ಮಾಡಿ ನೋಡಿ ಈ ಥರ ಟ್ಯಾಪ್ ಮಾಡಿದ್ರೆ ನೋಡಿ ಇವಾಗ ಇದು ಬಂದಿದೆ. ಎಷ್ಟು ಚೆನ್ನಾಗಿ ಕಲಾಕಂದು ರೆಡಿಯಾಗಿದೆ ಅಂತ. ನೀವು ಒಂದು ಸ್ವಲ್ಪ ತುಪ್ಪನ ಟಿಫನ್ ಬಾಕ್ಸಿಗೆ ಜಾಸ್ತಿ ಹಚ್ಕೊಳ್ಳಿ, ಚೆನ್ನಾಗಿ ಈಸಿಯಾಗಿ ಕಲಾಕಂದು ಬರುತ್ತೆ. ನೋಡಿ ನಾನಿಲ್ಲಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ದಾಣಿಯಾಗಿ ಬಂದಿದೆ ಅಂತ. ರವೆ ಥರ ರವೆ ಹಾಕಿರೋದ್ರಿಂದನೂ ಕೂಡ ಮತ್ತು ರವೆ ಇಲ್ಲದೇನೂ ಮಿಲ್ಕ್ ಪೌಡ್ರ್ನಲ್ಲೂ ಕೂಡ ರವೆ ಥರ ಟೆಕ್ಸ್ಚರ್ ಫಾರ್ಮ್ ಆಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಮಧ್ಯ ಭಾಗಕ್ಕೆ ಬ್ರೌನ್ ಕಲರ್ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ. ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಕಲಾಕಂದ್ ರೆಸಿಪಿ. ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಪೀಸನ್ನು ಕಟ್ ಮಾಡಿ. ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ ಯಾವ ಥರ ಬ್ರೌನಿಶ್ ಆಗಿ ಈ ಒಂದು ಕಲಾಕಂದ್ ಬರ್ಫಿ ತಯಾರಾಗಿದೆ ಅಂತ. ತುಂಬಾ ಸೂಪರಾಗಿ ಬರುತ್ತೆ. ನಾವು ಕೊಂಡು ತರುವಂಥ ಕಲಾಕಂದ್ ರೆಸಿಪಿ ಹಾಗೆ ಮಿಲ್ಕ್ ಕೇಕ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ನೋಡೋದಕ್ಕೆ ಮತ್ತು ಟೇಸ್ಟ್ ಕೂಡ ಹಾಗೆಯೇ ಬರುತ್ತೆ. ಯಾಕೆಂದರೆ ಮಿಲ್ಕ್ ಪೌಡ್ರ್ ಬಳಸಿರೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಮಿಲ್ಕ್ ಕೇಕ್ ಥರನೇ ಅಂದರೆ ಕಲಾಕಂದ್ ಕೇಕ್ ಥರನೇ ಈ ಒಂದು ಬರ್ಫಿ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಧ್ಯ ಭಾಗಕ್ಕೆ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಅಂತ. ಉಳಿದಂಥ ಎಲ್ಲ ಬರ್ಫಿಗಳನ್ನು ಕೂಡ ನಾನು ಇದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶ್ರಾವಣ ಅಂತೂ ಸ್ಟಾರ್ಟ್ ಆಗಿದೆ. ಶ್ರಾವಣ ಅಂದಮೇಲೆ ನೆಕ್ಸ್ಟ್ ಬರೋದೇ ಹಬ್ಬಗಳ ದಿನಗಳು ಸ್ಟಾರ್ಟ್ ಆಗುತ್ತೆ. ಇವಾಗ ಬರೋ ಹಬ್ಬ ಪಂಚಮಿ ಹಬ್ಬ. ಪಂಚಮಿ ಹಬ್ಬಕ್ಕೆ ಈ ಥರದ ಒಂದು ಸ್ವೀಟನ್ನು ರವೆಯಿಂದ ಮತ್ತು ಮಿಲ್ಕ್ ಪೌಡ್ರಿಂದ ಬಳಸಿ ಚೆನ್ನಾಗಿ ಕಲಾಕಂದ್ ರೆಸಿಪಿಯನ್ನು ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ದಾಣಿಯಾಗಿ ನಾನಿಲ್ಲಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸಿದ್ದೀನಿ. ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬರ್ಫಿನ ನಾನಿಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಧ್ಯ ಭಾಗಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಲಾಕಂದು ಹೋಲ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮತ್ತು ಸಾಫ್ಟಾಗಿ ಕೂಡ ಇದೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸೂಪರಾಗಿ. ನೋಡಿದ್ರೆ ಅನಿಸೋದೇ ಇಲ್ಲ ಇದು ರವೆಯಿಂದ ಮಾಡಿರುವಂತಹ ಕಲಾಕಂದ್ ಬರ್ಫಿ ಅಂತ. ರವೆ ಮತ್ತು ಮಿಲ್ಕ್ ಪೌಡ್ರನ್ನು ಬಳಸಿ ಈ ಥರದ ಒಂದು ಕಲಾಕಂದ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆಯೇ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.